ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಏನಪ್ಪ ಇವತ್ತು ತೋರಿಸಿರೋ ಕಾರವಾರ ಬೀಚ್ನೇ ಇನ್ನೊಂದು ಸರಿ ತೋರಿಸ್ತಾ ಇದ್ದಾನೆ ಅಂದ್ಕೊಂಡ್ರೆ, ಸೊ ಆ ಥರ ಎಲ್ಲ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಸೊ ಇದು ಬಂದುಬಿಟ್ಟು ಇನ್ನೊಂದು ಸೈಡ್ ಆಫ್ ದ ಕಾರವಾರ ಬೀಚ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಇಲ್ಲಿ ಈ ಬೀಚ್ಗೆ ಎಂಟರ್ ಆಗಿರೋದು ದಿವೇಕರ್ ಕಾಲೇಜ್ ಇದೆ ಅಲ್ವಾ, ಒನ್ ಆಫ್ ದ ಮೋಸ್ಟ್ ಫೇಮಸ್ ಕಾಲೇಜ್ ಅಂತಲೇ ಹೇಳ್ಬೋದು ಕಾರವಾರದಲ್ಲಿ. ಸೊ ಅಲ್ಲಿ ಸೈಡಲ್ಲಿ ಒಂದು ಗಲ್ಲಿ ರೋಡ್ ಹೋಗಿದೆ. ಸೊ ಅಲ್ಲಿಂದ ಈ ಬೀಚ್ಗೆ ಎಂಟ್ರಿ ಸಿಗುತ್ತೆ. ಸೊ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಫುಲ್ ನಾರ್ಮಲ್ ಕಾರವಾರ ಬೀಚ್ ಎಲ್ಲ ಬಂದುಬಿಟ್ಟು ಈ ಸೈಡ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ ಬೀಚಿಂದ ನಾರ್ಮಲ್ ಆಗಿರೋ ಬೀಚಿಂದ ತುಂಬಾ ದೂರ ಬಂದಿದ್ದೀನಿ, ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ದೂರ ಈ ಕಡೆ ಇನ್ನೊಂದು ಸೈಡ್ ಆಫ್ ದ ಬೀಚಿಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲೂ ಕೂಡ ಸಖತ್ತಾಗಿರೋ ವ್ಯೂ ಪಾಯಿಂಟ್ ಇದೆ. ಸನ್ಸೆಟ್ ಟೈಮಲ್ಲಿ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫುಲ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಮತ್ತು ಈ ಬೀಚಲ್ಲಿ ಒಂಥರ ಪ್ರೈವೇಟ್ ಬೀಚ್ ಥರನೇ ಕಾಣಿಸ್ತಾ ಇದೆ. ಯಾರು ತುಂಬ ಜನ ಪೀಪಲ್ಸ್ ನಿಮಗಿಲ್ಲಿ ನೋಡ್ಲಿಕ್ಕೆ ಸಿಗ್ತಾಯಿಲ್ಲ. ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಕೌಂಟೇಬಲ್ ಪೀಪಲ್ಸ್ ಅಷ್ಟೇ ಇದ್ದಾರೆ, ತುಂಬ ಜನ ಯಾರೂ ಕಾಣಿಸ್ತಾ ಇಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ್ರಿಕೆಟ್ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕೆಳಗಡೆ ಕಮೆಂಟ್ ಮಾಡಿ, ನಿಮಗೆಲ್ಲ ಯಾರಿಗೆ ಬೀಚಲ್ಲಿ ಕ್ರಿಕೆಟ್ ಆಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು. ಮತ್ತು ಈ ಸೈಡ್ ಆಫ್ ದ ಬೀಚ್ ಅಂದರೆ ಈ ಕಡೆ ಬೀಚಿಗೆಲ್ಲ ಯಾರ್ಯಾರು ವಿಸಿಟ್ ಮಾಡಿದ್ದೀರಾ, ಮತ್ತು ನಿಮಗೆ ಕಾರವಾರ ಬಗ್ಗೆ ಏನೇನು ಗೊತ್ತು ಅಂತ ಹೇಳಿ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಪ್ಪ ಇವನು ಸಡನ್ನಾಗಿ ಕಾರವಾರ ಬೀಚನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ. ಸೊ ಮನೇಲಿ ಕೂತು ತುಂಬಾ ಬೋರ್ ಆಗ್ತಾಯಿತ್ತು, ಇವತ್ತು ಬೇರೆ ಸಂಡೇ. ಸೊ ಏನು ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಬೀಟ್ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕಾರವಾರ ಸುತ್ತಾ ಇರಬೇಕಾದ್ರೆ ಸಡನ್ನಾಗಿ ಪ್ಲ್ಯಾನ್ ಬಂತು. ಈ ಬೀಚ್ ತುಂಬ ಟೈಮ್ ಆಯಿತು ಹೋಗಿಲ್ಲ, ಇವತ್ತು ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಈ ಸೈಡ್ ಬೀಚಿಗೆ ಬಂದಿದ್ದೀನಿ. ಸೊ ನೀವು ಇದೇನು 2 ಗುಡ್ಡ ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ಬೀಚ್ ಅಂದರೆ ರವೀಂದ್ರನಾಥ್ ಟಾಗೋರ್ ಬೀಚ್. ಎಂಟರ್ ಆದ ತಕ್ಷಣ ನೀವು ಇದೇನು ಗುಡ್ಡ ನೋಡ್ತೀರಾ, ಇದು ತುಂಬಾ ದೂರದಲ್ಲಿ ಕಾಣಿಸುತ್ತೆ, ಬಟ್ ಈ ಸ್ಪಾಟಿಗೆ ಬಂದರೆ ತುಂಬ ಹತ್ತಿರನೇ ಕಾಣಿಸುತ್ತೆ. ಬಿಕಾಸ್ ರೀಸನ್ ಇಷ್ಟೇ, ನಮ್ಮ ಕಾರವಾರ ಬೀಚ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಕರ್ವ್ ಶೇಪಲ್ಲಿದೆ. ಸೊ ಇದು ಬಂದುಬಿಟ್ಟು ಸ್ಟ್ರೇಟ್ ಬೀಚ್ ಅಲ್ಲ, ಕರ್ವ್ ಬೀಚ್ ಇದೆ. ಸೊ ಆ ಕಡೆಯಿಂದ ನೋಡಿದಾಗ ಗುಡ್ಡಗಳು ದೂರದಿಂದ ಕಾಣಿಸುತ್ತೆ, ಸೊ ಈ ಕಡೆ ಬಂದಾಗ ಗುಡ್ಡಗಳು ಹತ್ತಿರದಿಂದ ಕಾಣಿಸುತ್ತೆ. ಸೊ ಇದೇ ನಮ್ಮ ಕಾರವಾರ ಬೀಚ್ನ ಸ್ಪೆಷಾಲಿಟಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ವಿಶ್ ವ್ಲಾಗ್ಸ್ನ ಸಪೋರ್ಟ್ ಮಾಡಿ.